ನನಗನ್ಸುತ್ತೆ ಮೊದಲು ನಮ್ಮ ಪ್ರಜೆಗಳೇ ಬದಲಾವಣೆ ಆಗಬೇಕು, ಮತದಾರರೇ ಬದಲಾವಣೆ ಆಗಬೇಕು. ಅಂದರೆ ಮತದಾರರನ್ನೇ ಈಗ ಭ್ರಷ್ಟನಾಗಿ ಮಾಡಿಬಿಟ್ಟಿದೆ. ನಮ್ಮನ್ನು ಬ್ರಿಟಿಷರು ಆಳ್ವಿಕೆ ಮಾಡಿದ್ರಿಂದ ಒಂದಷ್ಟು ಬ್ರಿಟಿಷ್ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಆಗಿರ್ಬೋದು. ಅಂದ ಮಾತ್ರಕ್ಕೆ ಸಂವಿಧಾನವನ್ನೇ ನೀವು ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳುವಂಥದ್ದು ಭಾಳ ತಪ್ಪು. ಸರ್ ನಮಸ್ಕಾರ. CS ದ್ವಾರಕಾನಾಥ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಎಲ್ಲರಿಗೂ ಗೊತ್ತಿರುವಂಥ ಹೆಸರು. ನೀವು ಪ್ರಸಿದ್ಧ ವಕೀಲರು, ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಒಂದು ಪ್ರಭಾವಪೂರ್ಣವಾದ ವರದಿಯನ್ನು ಕೊಟ್ಟಿದ್ದೀರಿ. ಹೌದು. ನಿಮ್ಮ ಊರು, ಸ್ವಂತ ಊರು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಹಿನ್ನೆಲೆ ಬಗ್ಗೆ ನೀವೇ ಒಂಚೂರು ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಗೊತ್ತಾಗುತ್ತೆ. ಹಾಂ ಸರ್ ನಾನು ಮೂಲತಃ ಕೋಲಾರನವನು. ಕೋಲಾರದಲ್ಲಿ ಕಟಾರಿಪಾಳ್ಯ ಅಂತ ಒಂದು ಏರಿಯಾ. ಕಟಾರಿಪಾಳ್ಯ ಅಂತ ಅದ್ರ ಹೆಸರಲ್ಲೇ ನಿಮಗೆ ಧ್ವನಿಸುತ್ತೆ ಅದ್ರ ಬ್ಯಾಕ್ಗ್ರೌಂಡ್ ಹೆಂಗಿರ್ಬೋದು. ಬರೀ ಹಿಂದುಳಿದ ವರ್ಗಗಳೇ ಇರುವಂತಹ ಒಂದು ಏರಿಯಾ ಅದು. ಅಲ್ಲಿ ಗರಡಿ ಮನೆಗಳಿದ್ವೇ ಹೊರತು ಶಾಲೆಗಳಿರಲಿಲ್ಲ. ಅಂದರೆ ಅಲ್ಲಿ ಎಲ್ಲ ದೇಹದಾಢ್ಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಎಲ್ಲರೂ ಗರಡಿಗೆ ಹೋಗೋದೇ ಹುಟ್ಟಿದ ಮೇಲೆ. ಹಾಗಾಗಿ ಏನಾಯಿತು, ಎಜುಕೇಷನ್ಗಿಂತಲೇ ಹೆಚ್ಚಾಗಿ ಈ ಒಡೆದಾಟಗಳು ಇಂಥವು ಬೆಳೆಯೋಕ್ಕೆ ಶುರು ಆಗ್ಬಿಟ್ವು. ಇಡೀ ಕಟಾರಿಪಾಳ್ಯದ ಇದು ಇಡೀ ಕರ್ನಾಟಕಕ್ಕೆ ಪ್ರಖ್ಯಾತಿ ಆಗಿಬಿಡ್ತು, ಒಡೆದಾಟಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಆ ಏರಿಯಾದಿಂದ ನಾನು ಬಂದಿದ್ದು ಸರ್. ನಮ್ಮದೊಂದು ರೈತ ಕುಟುಂಬ, ದೊಡ್ಡ ಕುಟುಂಬನೇ, ಭಾಳ ದೊಡ್ಡ ಕುಟುಂಬ ನಮ್ಮದು. ಅಲ್ಲಿ ಒಂದು ಸ್ವಲ್ಪ ವ್ಯವಸಾಯ, ಸಣ್ಣ ಪುಟ್ಟ ವ್ಯಾಪಾರ ಇದ್ದಂತಹ ನಮ್ಮ ಬ್ಯಾಕ್ಗ್ರೌಂಡು. ಅದರಿಂದಾಗಿ ನಾನು ಅಲ್ಲಿಂದ ಓದ್ಕೊಂಡು ಅಲ್ಲೇ ಗೌರ್ಮೆಂಟ್ ಸ್ಕೂಲ್, ಪ್ರಾಥಮಿಕ ಶಾಲೆಗಳು, ಮಾಧ್ಯಮಿಕ ಶಾಲೆ, ಹೌದು, ಮಾಧ್ಯಮಿಕ ಪ್ರೌಢಶಾಲೆ, ಕಾಲೇಜು ಎಲ್ಲ ಅಲ್ಲೇ ಸರ್. ಕೋಲಾರದಲ್ಲೇ ನಾನು ಲಾ ಮಾಡಲಿಕ್ಕೆ ಬೆಂಗಳೂರಿಗೆ ಬಂದಿದ್ದೆ. ಅಲ್ಲಿವರೆಗೂ ಕೋಲಾರದಲ್ಲೇ. ಬೆಂಗಳೂರಲ್ಲಿ ಯಾವ ಕಾಲೇಜ್ ಸರ್? ಸರ್ ಬೆಂಗಳೂರಲ್ಲಿ SGRC ಲಾ ಕಾಲೇಜಲ್ಲಿ, ಜಗದ್ಗುರು ರೇಣುಕಾಚಾರ್ಯ ಕಾಲೇಜಲ್ಲಿ, ಆನಂದ್ರ ಸರ್ಕಲಲ್ಲಿ. ಹೌದು, ಅಲ್ಲಿ ಲಾ ಮಾಡಿದೆ. ಆಮೇಲೆ ನಂದು ಕನ್ನಡ ಇದರಲ್ಲಿ ಲಿಟ್ರೇಚರ್ ಡಾಕ್ಟ್ರೇಟ್ ಮಾಡಿದೆ ಹಂಪೆ ವಿಶ್ವವಿದ್ಯಾಲಯದಲ್ಲಿ. ಕೈವಾರ ನಾರಾಯಣ್ ತಾತ ಅಂತೇಳಿ ನಮ್ಮ ಏರಿಯಾದ ಭಾಳ ದೊಡ್ಡ ದಾರ್ಶನಿಕರು ಮತ್ತು ತತ್ವಪದಕಾರರವರು. ಅವ್ರ ಬಗ್ಗೆ ನನ್ನ ಡಾಕ್ಟ್ರೇಟ್ ಮಾಡಿದ್ದೆ. ಸೊ ಕೈವಾರ ನಾರಾಯಣಪ್ಪನವ್ರ ಬಗ್ಗೆ ಒಂದು ಸಿನಿಮಾನೂ ಬಂದಿದೆ ಅಲ್ಲ ಸರ್? ಹೌದು ಸರ್, 1959-60 ಬಂತು ಸರ್. ರಾಜ್ಕುಮಾರ್ ಅವರು ಕೈವಾರ ನಾರಾಯಣ್ ತಾತನ ಪಾತ್ರವನ್ನು ಮಾಡಿದ್ರು. ಸರ್, ಈ ತಳವರ್ಗಗಳ ಬಗ್ಗೆ, ಈ ದುಡಿಯೋ ವರ್ಗಗಳ ಬಗ್ಗೆ ನಿಮಗೆ ಬಹಳ ಸಹಾನುಭೂತಿ ಇದೆ. ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದೀರಿ ಮತ್ತು ಅವರ ವಿರುದ್ಧ ಏನಾದರೂ ಕೇಸುಗಳಿದ್ದರೆ ಅದನ್ನು ಉಚಿತವಾಗೂ ನಡೆಸ್ತಾ ಇದ್ದೀರಿ. ಇದಕ್ಕೆಲ್ಲ ನಿಮಗೆ ಪ್ರೇರಣೆ ಏನು ಸರ್? ಸರ್, ಮೂಲತಃ ನಾನು ನಿಮ್ಗೆ ಹೇಳ್ದಂಗೆ ನಾನು ಬಂದಿದ್ದೇ ಆ ಥರದ ಏರಿಯಾಯಿಂದ. ನಮ್ಮ ಏರಿಯಾದಲ್ಲಿ ಇದ್ದಿದ್ದ ಕಮ್ಯುನಿಟಿಗಳು ಅಂಥ ಕಮ್ಯುನಿಟಿಗಳು, ಕ್ಷೌರಿಕರಿದ್ದರು, ಮಡಿವಾಳರಿದ್ದರು, ಕುರುಬರಿದ್ದರು, ಆಮೇಲೆ ಇವರು ಬೋಯಿಗಳಿದ್ದರು, ಬಲಿಜಿಗರಿದ್ದರು. ಆ ಥರದ ಸಣ್ಣ ಕಮ್ಯುನಿಟಿಗಳು. ಅವು ಭಾಳ ಆವತ್ತಿನ ಊಟಕ್ಕೆ ಅವು ಪರದಾಡುವಂತಹ ಕಮ್ಯುನಿಟಿಗಳೇ ಇದ್ದವು. ಆ ಪರಿಸರದಲ್ಲಿ ನನ್ನ ಕುಟುಂಬ ಅಷ್ಟೇನು ಬಡತನದಿಂದ ಬಂದ ಕುಟುಂಬ ಆಗಿರಲಿಲ್ಲ. ನಮ್ಮದೊಂದು ಸ್ವಲ್ಪ ಜಮೀನು ಎಲ್ಲ ಇದ್ದಂಥ ಕುಟುಂಬ ಆಗಿತ್ತು. ಆದರೆ ಅದನ್ನೆಲ್ಲ ನೋಡ್ತಾ ಇದ್ದೆ. ಅದ್ರ ಜೊತೆಗೇನಾಯಿತು, ನನಗೆ ನನ್ನ ಕಾಲೇಜ್ ದಿನಗಳಲ್ಲಿ ಆಗ್ತಾನೆ ದಲಿತ ಚಳವಳಿ ಆರಂಭ ಆಗಿತ್ತು. ಕೋಲಾರ ಅದಕ್ಕೆ ಭಾಳ ಪ್ರಖರವಾಗಿತ್ತು. 1974-75 ಆ ಸಂದರ್ಭದಲ್ಲಿ ನಾನು ದಲಿತ ಚಳವಳಿಯಲ್ಲಿ ನಾನು ನಾನ್ ದಲಿತ್ ಆಗಿದ್ದರೂ ಕೂಡ ದಲಿತ ಚಳವಳಿಯಲ್ಲಿ ಭಾಳ ಆ್ಯಕ್ಟಿವಾಗಿ ತೊಡಗಿಸ್ಕೊಂಡೆ ನಾನು. ಆಗ ಕೋಟ್ಗಾನಹಳ್ಳಿ ರಾಮಯ್ಯ ಅವರೆಲ್ಲರೂ ಕೂಡ ನಮ್ಮ ಜೊತೆಗಳಲ್ಲೇ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಅಲ್ಲಿಂದ ನನಗೆ ಈ ಸಮುದಾಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಶುರುವಾಯಿತು ಸರ್. ಇದಾದಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ಒಂದು ಸ್ವಲ್ಪ ಲಂಕೇಶ್ ಪತ್ರಿಕೆಯಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ನೀವು ಪತ್ರಕರ್ತರು ಬೇಸಿಕ್ಕಾಗಿ? ಹೌದು ಸರ್, ನಾನು 2 ದಶಕಗಳ ಕಾಲ ಲಂಕೇಶ್ ಪತ್ರಿಕೆಯಲ್ಲಿ ಬರ್ತೆ. 2 ದಶಕ? ಹೌದು, 2 ದಶಕ ಬರೆದೆ ನಾನು. ಆ ಬರೆಯುವಂಥ ಸಂದರ್ಭದಲ್ಲೂ ಕೂಡ ನನಗೆ ನನ್ನ ಭಾಳ ಫೋಕಸ್ ಎಲ್ಲ ಈ ಥರದ ಕಮ್ಯುನಿಟೀಸ್ ಬಗ್ಗೆನೇ ಇತ್ತು. ಅಲ್ಲಿ ಹಕ್ಕಿಪಿಕ್ಕಿಗಳ ಬಗ್ಗೆ ಬರೆಯೋದು, ಕಟಕ ಜನಾಂಗದ ಬಗ್ಗೆ ಬರೆಯೋದು, ಆಮೇಲೆ ಕಂಜರ್ಬಾಟ್ ಅಂತ ಒಂದು ಸಮುದಾಯ, ಆ ಥರದ ಅನೇಕ ಸಮುದಾಯಗಳ ಬಗ್ಗೆ ಅಲ್ಲೇ ಬರೆಯೋಕ್ಕೆ ಶುರು ಮಾಡಿದ್ದೆ.
ಅದಕ್ಕೆ ತಕ್ಕನಂತೆ ನನಗೆ ಹಿಂದುಳಿದ ವರ್ಗಗಳ ಆಯೋಗ ಬೇರೆ ಸಿಕ್ಬಿಡ್ತು. ಅದೇ ಕೆಲಸ ಮಾಡೋಕ್ಕೆ ನನಗೆ ಸಹಾಯ ಆಯಿತು ಸರ್ ಅದು. ಹಾಗಾಗಿ ಆ ಇಂಟ್ರೆಸ್ಟು ಹಂಗೆ ಮುಂದುವರ್ಕೊಂಡು ಹೋಯಿತು. ನೀವು ಹೇಳ್ದಂಗೆ ನನ್ನ ಲೀಗಲ್ ಪ್ರೊಫೆಷನ್ನು ಕೂಡ ಆ ಥರದ ಸಮುದಾಯಗಳದ್ದೇ ಹೆಚ್ಚು ಕೇಸುಗಳು ತಗೊಳ್ಳೋದು. ದಿಕ್ಕಿಲ್ಲದ ಸಮುದಾಯಗಳು, ಅವ್ರಿಗೇನು ಸರ್ ಜಾತಿ ಸರ್ಟಿಫಿಕೇಟ್ ಇರಲ್ಲ, ಅವ್ರಿಗೇನೂ ಕೇಳಿರಲ್ಲ, ಅವ್ರೇನು BDNL ಸೈಟ್ ಕೇಳಿರಲ್ಲ, ಅವ್ರು ಕೇಳೋದು ಜಾತಿ ಸರ್ಟಿಫಿಕೇಟು. ಆ ಸರ್ಟಿಫಿಕೇಟ್ ಕೊಡಲಿಕ್ಕೂ ನಮ್ಮ ಸಿಸ್ಟಮ್ಮು ಸರಿ ಇಲ್ಲ. ಅವ್ರ ಜಾತಿಗಳ ಬಗ್ಗೆದೇ ಗೊತ್ತಿರಲ್ಲ. ಎಷ್ಟೋ ಜಾತಿಗಳ ಹೆಸರುಗಳೇ ತಹಸೀಲ್ದಾರ್ಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗಳಿಗೆ, DCಗಳಿಗೆ ಗೊತ್ತಿರಲ್ಲ. ಅವರ ಜಾತಿ ಹೋಗಿ ಕೇಳಿದ್ದು ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ನಿಮ್ಮ ಜಾತಿ ಅಂದರೆ ಯಾವುದು ಗೊತ್ತಿಲ್ಲ ಅಂತಾರೆ. ಅದು ಪಟ್ಟಿಯಲ್ಲಿರುತ್ತೆ. ಅದು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲೋ ಅಥವಾ SC ST ಪಟ್ಟಿಯಲ್ಲೋ ಅಥವಾ ಬೇರೆ ಟ್ರೈಬಲ್ ಪಟ್ಟಿ ಅಂತಿರುತ್ತೆ, ಅಲೆಮಾರಿಗಳ ಪಟ್ಟಿ ಅಂತಿರುತ್ತೆ. ಆ ಪಟ್ಟಿಗಳಲ್ಲಿರುತ್ತೆ. ಅವರಿಗೆ ನೋಡೋಷ್ಟು ಕೂಡ ವ್ಯವಧಾನ ಇರಲ್ಲ ಆ ಅಧಿಕಾರಿಗಳಿಗೆ, ಅವ್ರಿಗೆಲ್ಲ. ಹಾಗಾಗಿ ಒಂದು ಜಾತಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಯಾರೋ ಒಬ್ಬ ದಿಕ್ಕಿಲ್ಲದ ಮಗು ಶಾಲೆಗೆ ಸೇರುತ್ತೆ. ಆ ಜಾತಿ ಸರ್ಟಿಫಿಕೇಟ್ ಸಿಗದೇ ಇರೋದ್ರಿಂದಾಗಿ ಅದು ಶಾಲೆಯಿಂದ ವಂಚಿತ ಆಗುತ್ತೆ ಸರ್. ಸಂವಿಧಾನವನ್ನು ಭಾಳ ಆಳವಾಗಿ ಅಧ್ಯಯನ ಮಾಡಿದ್ದೀರಿ. ನಮ್ಮ ದೇಶದಲ್ಲಿ ನೀವು ಹೇಳಿದಾಗ ಈ ಜಾತಿಗಳು ಇಷ್ಟೊಂದು ಕಷ್ಟಪಡ್ತಿರುವಾಗ ಅವತ್ತಿಗೆ ದುಡಿದು ಅವತ್ತಿಗೆ ಊಟ ಮಾಡುವಂಥ ಜನ ಕೋಟ್ಯಾಂತರ ಜನ ಇದ್ದಾರೆ. ಸೊ ನಮ್ಮ ಸಂವಿಧಾನ ಬ್ರಿಟಿಷರ ಸಂವಿಧಾನವನ್ನೇ ಅನುಸರಿಸ್ತು. ನಮ್ಮನ್ನು ಈ ದೇಶವನ್ನು ಗೆದ್ದವರು ಇಲ್ಲಿದ್ದಂಥ ಸಂಪನ್ಮೂಲಗಳನ್ನು ಅವ್ರ ದೇಶಕ್ಕೆ ತಗೊಂಡು ಹೋಗೋಕ್ಕೆ ಏನು ಬೇಕೋ ಆ ಕಾನೂನುಗಳು ಮಾಡ್ಕೊಂಡಿದ್ದರು. ಅದೇ ಥರ ಪೊಲೀಸ್ ವ್ಯವಸ್ಥೆಯೂ ಇತ್ತು, IAS IPS ಥರ ಆವಾಗಲೂ ಇತ್ತು. ಅದೇ ಕಾನೂನುಗಳನ್ನು ನಾವೀಗ ಅನುಸರಿಸ್ತಾ ಇರೋದ್ರಿಂದ ಈ ಥರ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಒಂದು ಮಾತಿದೆ, ಜನಜನಿತವಾಗಿ ಜನ ಹೇಳ್ತಾರೆ. ಸೊ ಅದು ನಿಜನಾ ಸರ್? ಸರ್, ಇದು ಸತ್ಯಕ್ಕೆ ದೂರವಾದ್ದು ಸರ್. ಯಾಕಂದರೆ ನಮ್ಮನ್ನು ಬ್ರಿಟಿಷರು ಆಳ್ವಿಕೆ ಮಾಡಿದ್ರಿಂದ ಒಂದಷ್ಟು ಬ್ರಿಟಿಷ್ ಇನ್ಫ್ಲೂಯೆನ್ಸು ನಮ್ಮ ಮೇಲೆ ಆಗಿರ್ಬೋದು. ಅಂದ ಮಾತ್ರಕ್ಕೆ ಸಂವಿಧಾನವನ್ನೇ ನೀವು ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳುವಂಥದ್ದು ಭಾಳ ತಪ್ಪು ಸರ್. ನೀವು ಸಂವಿಧಾನವನ್ನು ಆಳವಾಗಿ ನೀವು ನೋಡ್ತಾ ಹೋಗಿದ್ದು ಅಂತ ಹೇಳಿದ್ರೆ ಅದರಲ್ಲಿ ಭಾಳ ಮುಖ್ಯವಾಗಿ ನಮಗೆ ಕಾಣಿಸುವಂಥದ್ದು ಬುದ್ಧನ ಎಲ್ಲ ಅಂಶಗಳು ಕೂಡ ಸಂವಿಧಾನದ ಪ್ರತಿಯೊಂದು ಅನುಚ್ಛೇದದಲ್ಲೂ ಇದೆ. ಅಷ್ಟಾಂಗ ಮಾರ್ಗದ ಎಲ್ಲ ಅಷ್ಟಾಂಗ ಮಾರ್ಗದ ಎಲ್ಲಗಳನ್ನು ಕೂಡ ನೀವು ಇದರಲ್ಲಿ ನೋಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಂವಿಧಾನ ಬರೀ ಮನುಷ್ಯ ಕೇಂದ್ರಿತ ಅಲ್ಲ, ಜೀವ ಕೇಂದ್ರಿತ ಅಂತ. ಯಾಕೆಂದರೆ ಇವತ್ತು ರಸ್ತೆಯಲ್ಲಿ ಯಾರಿಗೂ ಸೇರದೇ ಇರೋಂಥದ್ದು ಮರನ ನೀವು ಕಡ್ದಿದ್ದು ಅಂದರೆ ಜೈಲಿಗೆ ಹೋಗ್ತೀರಾ. ಯಾವುದೋ ಲಕ್ಷಾಂತರ ಜಿಂಕೆಗಳಿರ್ತವೆ, ಒಂದು ಜಿಂಕೆ ನೋಡಿದ್ದು ಅಂದರೆ ಒಬ್ಬ ಸಿನಿಮಾ ನಟನೇ ಜೈಲಿಗೆ ಹೋಗ್ತಾನೆ. ಯಾಕಂದರೆ ಅದಕ್ಕೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ. ಅದಕ್ಕೋಸ್ಕರ ನಾನು ಅದನ್ನು ಬರೀ ಮನುಷ್ಯ ಕೇಂದ್ರಿತ ಅಲ್ಲ, ಜೀವ ಕೇಂದ್ರಿತ ಅಂತ ಕರಿತೀವಿ. ಜೀವ ಕೇಂದ್ರಿತ ಅಂದರೆ ಬರೀ ಜೀವ ಇರೋದು ಮಾತ್ರನೇ ಅಲ್ಲ ಸರ್. ಈಗ ನದಿಗಳ ಬಗ್ಗೆ ಸಂವಿಧಾನ ಏನೇನು ಹೇಳುತ್ತೆ, ಅರಣ್ಯದ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ, ನಮ್ಮ ವಾತಾವರಣದ ಬಗ್ಗೆ ಸಂವಿಧಾನ ಹೇಳುತ್ತೆ, ನಮ್ಮ ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ. ನಾನು ನದಿಗಳ ಬಗ್ಗೆ ಅಂತ ಹೇಳಿದಾಗ ನೆನಪಾಗುತ್ತೆ ಸರ್, ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಸರ್, ನೀರು ಹೆಂಗೆ ಒಂದು ದೇಶದಲ್ಲಿ ಹಂಚಿಕೆ ಆಗಬೇಕು ಅಂತಂದರೆ ರೈಲ್ವೆ ಹಳಿಗಳು ಯಾವ ರೀತಿಯಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗ್ತಾವಲ್ಲ, ನದಿಗಳು ಹಂಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಒಬ್ಬ ದೇಶ ಪ್ರೇಮಿ ಮಾತ್ರ ಈ ರೀತಿ ಮಾತಾಡೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ನಾವು ಆಂಧ್ರ, ಕರ್ನಾಟಕ, ತಮಿಳುನಾಡು ಅಂತ ನಾವು ಹೇಳ್ಕೊಳ್ತೀವಲ್ಲ, ಅವ್ರು ಹೇಳೋದು ಆ ನದಿ ನೀರು ಆ ರೀತಿಯಲ್ಲಿ ಹರಿಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ಸಂವಿಧಾನದಲ್ಲಿ ನದಿ ನೀರಿನ ಹಂಚಿಕೆಗಳ ಬಗ್ಗೆ ಇರ್ಬೋದು, ಅರಣ್ಯ ರಕ್ಷಣೆ ಇರ್ಬೋದು, ಭೂಮಿಯ ರಕ್ಷಣೆ ಇರ್ಬೋದು, ಪ್ರತಿಯೊಂದಕ್ಕೂ ಅವಕಾಶ ಇದೆ ಸರ್. ಇದನ್ನು ಬೇರೆ ದೇಶದಿಂದ ಎಲ್ಲಿಂದ ತರ್ತಾರೆ ಸರ್? ಅದಕ್ಕಿಂತಲೂ ಹೆಚ್ಚಾಗಿ ಇದು ಬಹುತ್ವದ ಭಾರತ ಸರ್. ಇಲ್ಲಿರೋಷ್ಟು ಜಾತಿಗಳು, ಇಲ್ಲಿರೋಷ್ಟು ಸಂಸ್ಕೃತಿಗಳು, ಇಲ್ಲಿರೋಷ್ಟು ಬೇರೆ ಬೇರೆ ಕಲ್ಚರಲ್ ಐಡೆಂಟಿಟೀಸ್ ಇದಾವಲ್ಲ ಸರ್, ಇನ್ನೆಲ್ಲೂ ಇಲ್ಲ. ನಿಮಗೆ ಯಾವ ದೇಶದ ಸಂವಿಧಾನದಲ್ಲಿ ಇದೆಲ್ಲ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ? ಭಾರತದಲ್ಲಿರುವಂತಹ ಜಾತಿಗಳು, ಜಾತಿ ಪದ್ಧತಿ ಇವೆಲ್ಲ ನೀವು ಅಮೇರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ಮಾಡಲಿಕ್ಕೆ ಸಾಧ್ಯನಾ? ಅದು ಭಾರತಕ್ಕೆ ಸೀಮಿತವಾಗಿ ಭಾರತವನ್ನೇ ಗಮನದಲ್ಲಿಟ್ಕೊಂಡು ಬರೆದಿರೋದ್ರಿಂದಾಗಿ ಸಂವಿಧಾನ ಅಷ್ಟೊಂದು ಗ್ರೇಟ್ ಅನಿಸುತ್ತೆ ನನಗೆ. ಸಂವಿಧಾನದ ಬಗ್ಗೆ ಈ ರೀತಿ ಆಪಾದನೆ ಮಾಡೋದಿದೆಯಲ್ಲ, ಅದು ಭಾಳ ತಪ್ಪು ಸರ್. ಅದು ಸಂವಿಧಾನ ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಎಲ್ಲವನ್ನೂ ಮಾಡಿರ್ಬೋದು ಸರ್. ಕಾನೂನುಗಳನ್ನ ಕಡ್ಡಾಯ ಶಿಕ್ಷಣ ಅನ್ನೋದು ನಮಗಿದೆ ಸಂವಿಧಾನದಲ್ಲಿ. ಅದು ಸಿಕ್ಕಿದ್ದಿದ್ರೆ ನಮ್ಮ ದೇಶದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಾಯಿತ್ತು ಸರ್. ಹೌದು. ಇವತ್ತು ಸರ್ಕಾರಿ ಶಾಲೆಗಳು ಹೇಗಿದೆ ನಿಮ್ಗೆ ಗೊತ್ತು. ಹೌದು. ನಮ್ಮ ಹಳ್ಳಿಲೂ ಕೂಡ ಅವ್ರ ಮಕ್ಕಳನ್ನ ಕಾನ್ವೆಂಟ್ಗೆ ಕಳಿಸ್ಬೇಕು ಅಂತ ಆಲೋಚನೆ ಮಾಡ್ತಾರೆ. ನಿಜ.
ಕೂಲಿ ಕಾರ್ಮಿಕ ಕೂಡ ತನ್ನ ಮಗನ್ನ ಕಾನ್ವೆಂಟ್ಗೆ ಕಳಿಸ್ಬೇಕು ಅಂತಾನೆ. ನಿಜ. ಸೊ ಹೀಗಿರುವಾಗ ಅತ್ಯಂತ ಬಡವರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹ್ಯಾಕೆ ಕೊಡ್ಲಿಕ್ಕೆ ಸಾಧ್ಯ? ಭಾಳ ಕಷ್ಟ. ಕಡ್ಡಾಯ ಶಿಕ್ಷಣ ಸಿಗದೆ ಹೋದರೆ, ಜ್ಞಾನ ಸಿಗದೆ ಹೋದರೆ, ಹೌದು. ಸೊ ನಮಗೆ ಸಾವಿರಾರು ವರ್ಷಗಳಿಂದ ಜ್ಞಾನದಿಂದ ದೂರ ಇಟ್ಟು ಅವ್ರನ್ನ ಅಸ್ಪೃಶ್ಯರು ಅಂತ ಮಾಡಿ ತುಂಬ ಅನ್ಯಾಯ ಮಾಡಿದ್ದಾರೆ ಹಾಂ ಸರ್. ನಮ್ಮ ಭಾರತೀಯ ನಿಜ, ಸಂಸ್ಕೃತಿಯಲ್ಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಿ. ಅವ್ರನ್ನ ಉದ್ಧಾರ ಮಾಡೋಕ್ಕೆ ಸಂವಿಧಾನದಲ್ಲಿ ಎಷ್ಟೋ ದಾರಿಗಳಿವೆ, ನಿಜ. ಆದರೆ ಅವು ಜಾರಿಗೆ ಬಂದಿಲ್ಲ. ಕಡ್ಡಾಯ ಶಿಕ್ಷಣ ಅನ್ನೋದು ನಮಗೆ ಸ್ವತಂತ್ರ ಬಂದಾಗಲಿಂದ ಕೊಟ್ಟಿದ್ದಿದ್ರೆ ಇವತ್ತು ಇಷ್ಟೊಂದು ಸಮಸ್ಯೆಗಳು ಇರ್ತಿರ್ಲಿಲ್ಲ. ಇರಲಿಲ್ಲ. ಸೊ ಅದು ಯಾಕೆ ಸರ್ ಕಡ್ಡಾಯ ಶಿಕ್ಷಣ ಆಗ್ತಾ ಇಲ್ಲ? ಸರ್, ಕಡ್ಡಾಯ ಶಿಕ್ಷಣದ್ದು ನೀವು ಹೇಳಿದ್ದು ಭಾಳ 100% ಸರಿ. ಸಂವಿಧಾನದ ನಾವು ಏನನ್ನು ಏನೋ ನಿರ್ದೇಶಕ ತತ್ವಗಳು ಅಂತ ಕರಿತೀವೋ, ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಕರಿತೀವಿ, ಅವು ನಿರ್ದೇಶಕ ತತ್ವಗಳು, ಸಂವಿಧಾನಕ್ಕೆ ನಿರ್ದೇಶಕ ತತ್ವಗಳು. ಅವುಗಳನ್ನು ಸಂಪೂರ್ಣವಾಗಿ ನಮ್ಮ ರಾಜಕಾರಣಿಗಳು ಇಗ್ನೋರ್ ಮಾಡ್ತಾ ಬಂದಿದ್ದಾರೆ ಸರ್. ಅವಳ ಕಡೆ ನೋಡೇ ಇಲ್ಲ ಸರ್ ಅವರು. ಅದರಲ್ಲಿ ಭಾಳ ಪ್ರಮುಖವಾಗಿ ಹೇಳುವಂಥದ್ದು ಅಂಬೇಡ್ಕರ್ ಅವರು ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಅವೆರಡರ ಬಗ್ಗೆ ಹೆಚ್ಚು ಕೊಡ್ತಾರೆ. ಅದರ ಆಧಾರದ ಮೇಲೇ ಇವತ್ತು ನಮ್ಮ ಮಾನವ ಹಕ್ಕುಗಳು ಕೂಡ ನಿರ್ಧಾರ ಆಗಿರುವಂಥದ್ದು. ಮಾನವ ಹಕ್ಕುಗಳಲ್ಲಿ ಶಿಕ್ಷಣದ ಹಕ್ಕು, ಆಹಾರದ ಹಕ್ಕು, ಆರೋಗ್ಯದ ಹಕ್ಕು, ಆಮೇಲೆ ಮನೆಯ ಹಕ್ಕು ಎಲ್ಲವೂ ಇದೆ ಸರ್. ಅದರಲ್ಲಿ ಎಲ್ಲವೂ ಇದೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಯಾಕೆ ಸೋಲ್ತಾ ಇದ್ದಾರೆ ಅಂತಂದರೆ, ನೀವು ಒಂದು ಮಾತು ನಿಮ್ಗೆ ಹೇಳ್ತೀನಿ ಸರ್, ಗಮನಿಸಿ. ಬೇಕಾದರೆ ಅಸೆಂಬ್ಲಿಯಲ್ಲಿ ನೀವು ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಹೆಚ್ಚು ಚರ್ಚೆ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ, ಅಸೆಂಬ್ಲಿಯಲ್ಲಿರುವಂತಹ ಅನೇಕ ಜನರದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅನೇಕ ಜನದ್ದು ಖಾಸಗಿ ವೈದ್ಯಕೀಯ ಸಂಸ್ಥೆಗಳಿದ್ದಾವೆ. ಅವುಗಳಿಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ. ಅದೇ ಇಂಥ ಪಕ್ಷ ಅಂಥ ಪಕ್ಷ ಅಂತಿಲ್ಲ ಸರ್. ಅಲ್ಲಿ ಎಲ್ಲ ಪಕ್ಷದವ್ರದ್ದು ಅದೇ. ಅವರು ಖಾಸಗಿ ಶಿಕ್ಷಣನ ವ್ಯಾಪಾರವಾಗಿ, ಇದನ್ನು ಏನೋ ಆರೋಗ್ಯವನ್ನು ವ್ಯಾಪಾರವಾಗಿ ತಗೊಂಡೋದ್ರಿಂದಾಗಿ ಏನಾಗ್ತಾ ಇದೆ, ಇಲ್ಲಿ ಸೊರಗ್ತಾ ಇರೋಂಥದ್ದು ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಸೊರಗ್ತಾ ಇದ್ದಾವೆ. ಹಾಗಾಗಿ ಅದನ್ನು ಬದಲಾವಣೆ ಮಾಡುವಂತಹ ಒಬ್ಬ ಬರಬೇಕು. ಯಾರೋ ಒಬ್ಬ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತವರೋ ಅಥವಾ ದೇವರಾಜ ಅರಸ ಅಂತವರೋ ಬಂದಿದ್ದು ಅಂದರೆ ಅವೇನಾದರೂ ಬದಲಾವಣೆಗಳಾಗ್ಬೋದು ಅಂತ ಅನಿಸುತ್ತೆ ಸರ್. ಇಲ್ಲದ್ರೆ ಇವ್ರಿಗೆ ಒಂದು ವಿಷನ್ನೇ ಇಲ್ಲ ಸರ್. ಶಿಕ್ಷಣದ ಬಗ್ಗೆ ಆಗಲಿ ಆರೋಗ್ಯದ ಬಗ್ಗೆ ಆಗಲಿ ನಮ್ಮ ರಾಜಕಾರಣಿಗಳಿಗೆ ಒಂದು ವಿಷನ್ನೇ ಇಲ್ಲ. ವಿಷನ್ ಇದ್ದರೂ ಕೂಡ ಅವರ ಇಂಟ್ರೆಸ್ಟ್ಗೆಲ್ಲಿ ಅದು ಅಡಚಣೆ ಆಗುತ್ತೋ, ಎಲ್ಲಿ ಇದಾಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ಅದನ್ನೇನು ಮಾಡ್ತಾರೆ, ಅದನ್ನ ಮರೆಮಾಚ್ತಾರೆ. ಅಲ್ಲಿ ನೀವು ಬೇಕಾದರೆ ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲಿ ನೋಡಿ, ನೀವು 100ಕ್ಕೆ 70% ಜನಕ್ಕಾದರೂ ಇಲ್ಲ ಶಿಕ್ಷಣದ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ, ಇಲ್ಲ ಇದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ಇನ್ನೆಲ್ಲಿ ಇವರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಈ ಸಣ್ಣ ಸಮುದಾಯಗಳಿಗೆ? ಇವತ್ತು ನೋಡಿ, ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಗಮನಿಸಿ, ಎಲ್ಲ ಇರೋದು ಡೌನ್ ಟೌನ್ ಕಮ್ಯುನಿಟೀಸ್, ದಲಿತರು, ಹಿಂದುಳಿದ ವರ್ಗಗಳು, ಆದಿವಾಸಿಗಳು, ಅಲೆಮಾರಿಗಳು. ಇನ್ಯಾರೂ ಇರಲ್ಲ. ಯಾರು ದೊಡ್ಡ ಜಾತಿ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದೋರಲ್ವಾ ಸರ್? ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ದವು. ಅವಾಗ ಎಲ್ಲಿ ಪ್ರೈವೇಟ್ ಶಾಲೆನೇ ಇರಲಿಲ್ಲ ಸರ್. ಎಲ್ಲಿತ್ತು? ಆಮೇಲೆ ಸರ್ಕಾರಿ ಶಾಲೆನೇ ಎಷ್ಟು ಕಾಂಪಿಟೇಟಿವ್ ಆಗಿರ್ತಾ ಇತ್ತು ಅಂತಂದ್ರೆ, ನಾವು ಇಲ್ಲವರೆಗೂ ನಡ್ಕೊಂಡ್ ಬಂದಿರೋದು ಅದರಿಂದಲೇ ಅಲ್ವಾ ಸರ್? ಅಲ್ವಾ? ನಮಗೆ ಫೌಂಡೇಶನ್ ಅದೇ. ನಮಗೆ ಉತ್ತಮ ಶಿಕ್ಷಣ, ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆ ಅಷ್ಟೇ ಸರ್. ಅಲ್ವಾ? ಇಲ್ಲವರೆಗೂ ಬರ್ಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ರಾಜಕಾರಣದಲ್ಲಿ ಬದಲಾವಣೆಗಳಾಗಬೇಕಾಗತ್ತೆ ಸರ್. ಕಾನೂನನ್ನು ಇಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿದ್ದೀರಿ ಸರ್. 35-40 ವರ್ಷಗಳ ಹಿಂದೆ ರಾಜಕಾರಣಿಗಳು ಬಂದಾಗ ಸಾಮಾನ್ಯ ಮನುಷ್ಯರಾಗಿದ್ದರು. ಇವತ್ತು ಸಾವಿರಾರು ಕೋಟಿಗಳ ಶ್ರೀಮಂತರಾಗಿದ್ದಾರೆ, ಒಡೆಯರಾಗಿದ್ದಾರೆ. ಇದಕ್ಕೆ ನಮ್ಮ ಸಂವಿಧಾನ, ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು, ನಮ್ಮ ನ್ಯಾಯಾಂಗ ಹೇಗೆ ಅವಕಾಶ ಮಾಡಿಕೊಟ್ಟಿದೆ ಸರ್? ಸರ್, ಸಂವಿಧಾನ ಅವಕಾಶ ಮಾಡಿಕೊಟ್ಟಿಲ್ಲ. ಅದೇನಾಗಿದೆ, ಬಾಬಾ ಸಾಹೇಬ್ರು ಒಂದು ಮಾಡ್ತಿರ್ತಾರೆ, ನಿಮ್ಗೆ ಅದು ಗೊತ್ತಿದೆ. ಸಂವಿಧಾನ ಒಳ್ಳೆಯವ್ರ ಕೈಯಲ್ಲಿ ಸಿಕ್ಕಿದ್ರೆ ಅದು ಒಳ್ಳೆಯ ಸಂವಿಧಾನ ಆಗುತ್ತೆ, ಕೆಟ್ಟವ್ರ ಕೈಯಲ್ಲಿ ಸಿಕ್ಕಿದ್ರೆ ಕೆಟ್ಟ ಸಂವಿಧಾನ ಆಗುತ್ತೆ. ಅದಾಗಿರೋದು ಹಂಗೆ. ಈಗ ಏನಾಗಿದೆ, ನಮ್ಮ ಕಾನೂನುಗಳು ಕೂಡ ಸ್ಟ್ರಿಕ್ಟಾಗೇ ಇದ್ದಾವೆ. ಅಟ್ ದ ಸೇಮ್ ಟೈಮ್ ಅಷ್ಟೇ ಲೂಪ್ ಹೋಲ್ಸ್ ಇದ್ದಾವೆ ಸರ್. ನಮ್ಮ ಕೋರ್ಟ್ಗಳು ಸರ್, ಈಗ ಒಂದು ಅಪರಾಧ ನಡೆದಿದ್ದು ಅಂದರೆ, ಒಬ್ಬ ಶ್ರೀಮಂತ ಅಪರಾಧ ಆದರೆ ಅವನು ಶ್ರೀಮಂತ ಕೇವಲ 24 ಗಂಟೆಗಳೊಳಗಡೆ ಅವನು ಬೇಲ್ ತಗೊಂಡು ಹೊರಗಡೆ ಬರಬಲ್ಲ. ಒಬ್ಬ ಕಡುಬಡವ ಒಂದು ಸಣ್ಣ ಅಪರಾಧ ಮಾಡಿದ್ರು ಕೂಡ ಅವನಿಗೆ 1 ತಿಂಗಳು 2 ತಿಂಗಳಾದರೂ ಕೂಡ ಬೇಲ್ ಸಿಕ್ಕಲ್ಲ. ಇದು ಹೆಂಗಾಗತ್ತೆ? ಸುಬ್ರಹ್ಮಣ್ಯ ಪೋತಿ ಅಂತೇಳ್ಬಿಟ್ಟು ಒಬ್ಬ ಜಸ್ಟಿಸ್ ಹೇಳ್ತಾರೆ ಸರ್,
ನಮ್ಮ ನ್ಯಾಯಾಲಯಗಳ ಚಿನ್ನದ ಕೀಲಿ ಯಾರ ಕೈಯಲ್ಲಿದೆ ಅನ್ನೋದು, ಅದು ಚಿನ್ನದ ಕೀಲಿ. ಅದು ಯಾರು ಬಲಿಷ್ಠ ಇರ್ತಾರೋ ಅವ್ರು ಅದರ ಬೀಗ ತೆಗೆದು ನ್ಯಾಯವನ್ನು ಪಡ್ಕೊಂಡು ಹೋಗ್ತಾರೆ. ಹಂಗಿದೆ ಅದು, ನಮ್ಮ ಪರಿಸ್ಥಿತಿ ಹಂಗಿದೆ ಸರ್. ಅದು ಮತ್ತು ಸಮಾನತೆ, ಎಲ್ಲರಿಗೂ ಅನ್ನ ಬಟ್ಟೆ ನೀರು ನೆರಳು ವಿದ್ಯೆ ಆರೋಗ್ಯ ಸಿಕ್ಕಬೇಕು ಅಂತೆಲ್ಲ ಸಂವಿಧಾನದ ಆಶಯ ಇದೆಯಲ್ಲ, ಆಶಯ ಅದೆಲ್ಲ ಜಾರಿಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಈ ರಾಜಕಾರಣಿಗಳಿಂದ, ಇವತ್ತಿನ ರಾಜಕಾರಣದಿಂದ. ಇದಕ್ಕೇನು ಪರಿಹಾರ ಇದೆ ಸರ್? ಆಮೂಲಾಗ್ರವಾಗಿ ಬದಲಾವಣೆ ಆಗಬೇಕಾಗತ್ತೆ ಸರ್. ಇದು ಬದಲಾವಣೆ ಆಗಬೇಕು ಅಂತಂದರೆ ನನಗನ್ಸುತ್ತೆ ಮೊದಲು ನಮ್ಮ ಪ್ರಜೆಗಳೇ ಬದಲಾವಣೆ ಆಗಬೇಕು ಸರ್. ಮತದಾರರೇ ಬದಲಾವಣೆ ಆಗಬೇಕು. ಅಂದರೆ ಮತದಾರರನ್ನೇ ಈಗ ಭ್ರಷ್ಟರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಯಾರು ದುಡ್ಡು ಕೊಟ್ಟರೆ ಅವ್ರಿಗೆ ಓಟ್ ಹಾಕೋ ಸ್ಥಿತಿಗೆ ಹೊಟ್ಟೋಗಿದೆ ಸರ್ ಸ್ಥಿತಿ. ಬಹುಶಃ ಇದು ಭಾಳ ದಿವಸ ನಡೀಲಾರ್ದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಒಂದು ಪ್ರಜ್ಞೆ ಬರ್ಬೋದೇನೋ, ಒಂದಲ್ಲ ಒಂದು ದಿವಸ ಒಂದು ಪ್ರಜ್ಞೆ ಬರ್ಬೋದೇನೋ. ಆ ಸಂದರ್ಭದಲ್ಲಿ ಇವೆಲ್ಲ ಬದಲಾವಣೆಗಳಾಗ್ತಾವೇನೋ, ನಿಜವಾಗಲೂ ನಮ್ಮನ್ನು ರೆಪ್ರೆಸೆಂಟ್ ಮಾಡೋ ಅಂಥವರು ಅಸೆಂಬ್ಲಿಯಲ್ಲೋ ಕೌನ್ಸಿಲಲ್ಲೋ ನಾವು ನೋಡ್ತೀವೇನೋ ಅಂತ ಒಂದು ಆಶಯ ನನಗಿದೆ ಸರ್. ಬಟ್ ನನ್ನ ಕಾಲದಲ್ಲಿ ನೋಡ್ತೀನೋ ಎಲ್ಲ ಗೊತ್ತಿಲ್ಲ ಸರ್. ಆಶಯ ನಾವು ಹೇಗೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ ಸರ್? ಇವತ್ತಿನ ರಾಜಕಾರಣದಲ್ಲಿ ಈ ಸಂವಿಧಾನವನ್ನೇ ಬದಲಾಯಿಸುವಂಥ ಒಂದು ಹುನ್ನಾರ ನಡೀತಾ ಇದೆ. ಇದನ್ನು ಒಂದು ಹಿಂದೂ ರಾಜ್ಯ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಅವರು ಯಶಸ್ವಿನೂ ಆಗ್ತಾ ಇದ್ದಾರೆ. ಅವರು 100 ವರ್ಷಗಳಿಂದ ಇದನ್ನು ಪ್ರಯತ್ನ ಮಾಡಿ ಜನಗಳಲ್ಲಿ ಎಚ್ಚರಕ್ಕೆ ಮೂಡಿಸಿ, ಜನಸಂಖ್ಯೆ ಮತ್ತು ಹಣ ಈ ಸಂಪನ್ಮೂಲಗಳನ್ನು ಇಟ್ಕೊಂಡು ಅವರು ಅಧಿಕಾರದ ಬಲ ಕೂತಿದ್ದಾರೆ. ಎಸ್, ಸೊ ಹೀಗಿರುವಾಗ ನಾವು ನಮ್ಮ ಜನಸಾಮಾನ್ಯರಲ್ಲಿ ಎಚ್ಚರ ಮೂಡುತ್ತೆ, ನಾವು ರಾಜಕೀಯ ಪಲ್ಲಟ ಆಗುತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್? ಯಾಕೆಂದರೆ ಕಡ್ಡಾಯ ಶಿಕ್ಷಣನ ನಾವು ಇನ್ನೂ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜ್ಞಾನ ಕೆಲವರದೇ ಸೊತ್ತಾಗಿ ಉಳಿದಿದೆ. ಆ ಜ್ಞಾನವನ್ನು ಸೊತ್ತಾಗಿ ಉಳ್ಳವರು ಸಮಾಜಕ್ಕೆ ಒಳ್ಳೆಯದು ಮಾಡ್ತಾ ಇಲ್ಲ. ನಿಜ. ಒಂದು ಧರ್ಮದ ರಾಜ್ಯ ಕಟ್ಟಕ್ಕೆ ಹೊರಟಿದ್ದಾರೆ. ಇಂಥ ಸಮಯದಲ್ಲಿ ನಿಮ್ಮಂಥವ್ರ ಜವಾಬ್ದಾರಿ ಏನು? ನಾವೇನು ಈ ಕಾರ್ಯಕರ್ತರಿಗೆ ಹೇಳೋಕ್ಕೆ ಸಾಧ್ಯ? ಅವರಲ್ಲಿ ಹೇಗೆ ಎಚ್ಚರ ಮೂಡಿಸೋಕ್ಕೆ ಸಾಧ್ಯ? ಸರ್, ನಾವೀಗ ಅದನ್ನು ಸತತವಾಗಿ 40-50 ವರ್ಷಗಳಿಂದ ನೀವಾಗಲಿ ನಾವಾಗಲಿ ಮಾಡ್ಕೊಂಡು ಬರ್ತಾಲೇ ಇದ್ದೀವಿ. ಬಹುಶಃ ನಾವು ಇರೋದ್ರಿಂದಲೇ ಅಂತ ಕಾಣುತ್ತೆ ಇವತ್ತು ಮಾತಾಡೋ ಸ್ಥಿತಿಯಲ್ಲಾದರೂ ಇದ್ದೀವಿ ಅದ್ರ ಬಗ್ಗೆ. ಇಲ್ಲದ್ರೆ ಒಂದು ಕಾಲಘಟ್ಟದಲ್ಲಿ ಅದು ಮಾತಾಡೋ ಸ್ಥಿತಿಯಲ್ಲಿ ಕೂಡ ಇರ್ತೀವೋ ಇಲ್ಲೋ ಅನ್ನೋಂಥ ಆತಂಕ ಬಂದುಬಿಟ್ಟಿತ್ತು. ನಾವೆಲ್ಲ ಹಿಟ್ ಲಿಸ್ಟಲ್ಲಿದ್ದವರು. ಹೌದು, ಹಿಟ್ ಲಿಸ್ಟಲ್ಲಿದ್ದೆವು. ಗೌರಿದು 4ನೇ ಹೆಸರು ಆದರೆ ನಮ್ಮದು 1ನೇ ಹೆಸರು ಹಿಟ್ ಲಿಸ್ಟಲ್ಲಿದ್ದಿದ್ದು. ಹಾಗೆ ಇವುಗಳನ್ನೆಲ್ಲ ನಾವು ದಾಟ್ಕೊಂಡು ಬಂದಿದ್ದೀವಿ ಸರ್. ಆದರೆ ನಾನು ಆಗಲೇ ಹೇಳ್ದಂಗೆ ಒಂದು ಆಶಯ ಇದೆ. ಆಮೇಲೆ ಏನಾಗ್ತಿದೆ, ನಮ್ಮ ಜನಸಾಮಾನ್ಯರನ್ನು ಇವರು ದಿಕ್ಕು ತಪ್ಪಿಸೋದು ಭಾಳ ಸುಲಭ ಆಗುತ್ತೆ ಸರ್. ನೋಡಿ, ಇವತ್ತು ರಾಮ ಮಂದಿರದಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡೋದರಲ್ಲಿ ದುಡ್ಡು ದುರುಪಯೋಗ ಆಗಿದೆ. ಅದನ್ನು ಪ್ರಶ್ನೆ ಮಾಡುವಂಥ ಜನ ಇಲ್ಲ. ಜನಕ್ಕೆ ಅದನ್ನ ಪ್ರಶ್ನೆ ಮಾಡಬೇಕಲ್ವಾ? ಇದು ಅನ್ಯಾಯ ಅಲ್ವಾ? ಇದು ಅತ್ಯಂತ ಪವಿತ್ರ ಹಣ ಅಲ್ವಾ ರಾಮ ಮಂದಿರ ಕಟ್ಟೋಕ್ಕೆ ಅಂತ ತಗೊಂಡಿರೋದು? ಈ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಲಾರ್ದಂಥ ಸ್ಥಿತಿಗೆ ನಮ್ಮ ಜನ ಹೊರಟೋಗಿದ್ದಾರೆ ಸರ್. ಹಾಗಾಗಿ ನಾವು ನಿರಂತರವಾಗಿ ಎಚ್ಚರಿಸಬೇಕು. ನೀವು ಹೇಳ್ದಂಗೆ ಬುದ್ಧ, ಬಸವ, ಅಂಬೇಡ್ಕರ್ನ ನಾವು ಸತತವಾಗಿ ತಗೊಂಡು ಹೋಗ್ತಾಲೇ ಇರಬೇಕು. ಅದ್ರ ಜೊತೆಯಲ್ಲಿ ನಾನಾಗಲೇ ಹೇಳ್ದಂಗೆ ಕೈವಾರ ನಾರಾಯಣ ತಾತ ಅಂತ ತತ್ವಪದಕಾರರು, ದಾರ್ಶನಿಕರು, ದಾಸರು, ಅವ್ರನ್ನೆಲ್ಲರೂ ಕೂಡ ತಗೊಂಡು ಹೋಗ್ಬೇಕಾಗತ್ತೆ ಸರ್. ನಾವು ಬೇರೆ ದಾರಿನೇ ಇಲ್ಲ ನಮಗೆ ಸರ್. ಇವತ್ತು ಮಾಧ್ಯಮಗಳನ್ನ ಕೆಲವೇ ಜನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಏನು ಬೇಕೋ ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಜನಗಳ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಯಾವುದೇ ರೀತಿಯ ಸಂಪನ್ಮೂಲಗಳು ಇಲ್ಲದ ನಾವು ಹೇಗೆ ಜನಗಳನ್ನು ತಲುಪಿಸೋಕ್ಕೆ ಸಾಧ್ಯ? ಅವರಿಗೆ ನಾವು ಈ ಸಂದೇಶಗಳನ್ನು ಕೊಡೋಕ್ಕೆ ಸಾಧ್ಯ? ಸರ್, ಒಂದು ಯಾವಾಗಲೂ ಕೂಡ ಒಂದು ಪ್ರತಿರೋಧದ ಸಿಸ್ಟಮು ತಾನೇ ಅದು ಹುಟ್ಕೊಳ್ತಾ ಇರುತ್ತೆ ಸರ್. ಈಗ ನಾವು ಯಾವ ಮಾಧ್ಯಮಗಳು ಕರಪ್ಟ್ ಆಗ್ತಾ ಹೋದ್ವು, ಮಾರಿಕೊಂಡ ಮಾಧ್ಯಮಗಳಾಗ್ತಾ ಹೋದ್ವು, ಆ ಮಾಧ್ಯಮಗಳೇ ಅಲ್ಟಿಮೇಟಾ ಅನ್ನುವಂಥ ಸ್ಥಿತಿಗೆ ಹೋದಾಗ ಮತ್ತು ಯೂಟ್ಯೂಬ್ ಚಾನಲ್ಗಳು ಆರಂಭ ಆದವು. ಯೂಟ್ಯೂಬ್ ಚಾನಲ್ಗಳಲ್ಲಿ ಅನೇಕ ಅನ್ಯಾಯಗಳನ್ನು ಇವತ್ತು ಅನೇಕ ಯೂಟ್ಯೂಬ್ಗಳು ಚಾನಲ್ಸ್ ಅವರು ಹೇಳ್ತಾ ಇದ್ದಾರೆ. ಅವರು ಭಾಳ ದಿಟ್ಟತನದಿಂದ ಹೇಳ್ತಾ ಇದ್ದಾರೆ ಸರ್. ಇದ್ರ ಮೇಲೆ ನಿಯಂತ್ರಣ ಯಾವಾಗ ತರ್ತಾರೋ ಗೊತ್ತಿಲ್ಲ, ಅದಿದ್ದೇ ಇದೆ. ಆದರೆ ನೇಚರು ಒಂದು ಪ್ರತಿರೋಧವನ್ನು ಅದು ತಯಾರು ಮಾಡ್ತಾನೆ ಇರುತ್ತೆ ಸರ್. ಒಂದು ಅತಿಯಾಯಿತು ಅಂತ ಹೇಳಿದ್ರೆ ಆ ನೇಚರೇ ಅದಕ್ಕೆ ಒಂದು ದಾರಿ ಹುಡುಕಿ ತರುತ್ತೆ ಸರ್. ಅದಕ್ಕೆ ನನಗೆ ಈಗಿನ ಯೂಟ್ಯೂಬ್ಗಳನ್ನು ನೋಡಿದಾಗ ಹಂಗೆ ಅನ್ಸುತ್ತೆ. ನೀವು ಹೇಳಿದಾಗ ಆತಂಕನೂ ಇದೆ. ಇವುಗಳ ಮೇಲೆ ಕೂಡ ಯಾವಾಗ ತರ್ತಾರೋ ಅನ್ನುವಂತಹ ಆತಂಕ ಕೂಡ ಇದ್ದೇ ಇದೆ ಸರ್.
ಬೆಳಕು